ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ನವ್ಯದೇವಿ ಪ್ರಸಾದ್ ನೆಲ್ಯಾಡಿ. ನವ್ಯದೇವಿ ಪ್ರಸಾದ್ ನೆಲ್ಯಾಡಿ ಯೂಟ್ಯೂಬ್ ಚಾನಲಿಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಯಾರೆಲ್ಲ ನನ್ನ ಪೇಜನ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ದಿನದ ವಿಷಯಕ್ಕೆ ಹೋಗ್ತಾ ಇದ್ದೇನೆ. ಸೊ ಈ ದಿನದ ವಿಷಯ ಏನಪ್ಪ ಅಂತ ಹೇಳಿದರೆ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಕುರಿತಾಗಿ ಯಾವೆಲ್ಲ ಯೋಜನೆ ಜಾರಿಗೆ ಬಂದಿದೆ ಮತ್ತು ಈ ಯೋಜನೆಯ ಪ್ರಯೋಜನಗಳೇನು ಅಂತ ಹೇಳಿ ನಾನು ಈ ವಿಡಿಯೋದ ಮೂಲಕ ತಿಳಿಸಿಕೊಡ್ತಾ ಇದ್ದೇನೆ. ಬನ್ನಿ ಹಾಗಿದ್ರೆ ಆ ಯೋಜನೆಯ ಬಗ್ಗೆ ತಿಳ್ಕೊಂಡು ಬರೋಣ. ಈ ಒಂದು ಯೋಜನೆ ಯಾರಿಗೆ ಅಂತ ಹೇಳಿದರೆ, ಸಾಂಪ್ರದಾಯಿಕ ಕುಶಲಕರ್ಮಿ ಕೆಲಸಗಾರ ಇರ್ತಾರೆ ನೋಡಿ ಅವರಿಗೆ. ಅದರಲ್ಲಿ ಟೈಲರ್, ಗಾರೆ ಕೆಲಸಗಾರರು, ಕ್ಷೌರಿಕರು, ಅಕ್ಕಸಾಲಿಗರು, ಅಗಸರು, ಬಡಗಿ ಅಂತ ಹೇಳಿದರೆ ಮರ ಕೆಲಸಗಾರರು, ವಿಗ್ರಹ ತಯಾರಕರು, ಶಿಲ್ಪಿ ಅಂತ ಹೇಳಿ ಕರಿತೇವೆ. ಹಾಗೆಯೇ ದೋಣಿ ತಯಾರಕರು, ಆಯುಧ ತಯಾರಕರು, ಕಮ್ಮಾರರು, ಸುತ್ತಿಗೆ ಮತ್ತು ಉಪಕರಣಗಳನ್ನು ತಯಾರಿಸುವವರು, ಬೀಗ ತಯಾರಕರು, ಕುಂಬಾರರು, ಚಮ್ಮಾರರು, ಬುಟ್ಟಿ, ಚಾಪೆ, ಕಸ, ಪೊರಕೆ ತಯಾರಕರು, ಆಟಿಕೆ ತಯಾರಕರು. ಆಟಿಕೆ ತಯಾರಕರಲ್ಲಿ ಸಾಂಪ್ರದಾಯಿಕವಾಗಿ ಯಾರು ಆಟಿಕೆಯನ್ನು ತಯಾರು ಮಾಡ್ತಾರೆ ಅವರು. ಸೊ ಹಾಗೆಯೇ ಹೂವಿನ ಹಾರ ತಯಾರಕರು, ಮೀನು ಬಳ್ಳೆ ತಯಾರಕರು. ಇಷ್ಟು ಜನರಿಗೆ ಇವರು ಸಾಂಪ್ರದಾಯಿಕ ಕುಶಲಕರ್ಮಿ ಕೆಲಸಗಾರರು. ಹಾಗೆಯೇ ಈ ಯೋಜನೆಯ ಪ್ರಯೋಜನ ಏನು ಅಂತ ಹೇಳಿ ತಿಳ್ಕೊಂಡು ಬರೋಣ. ಈ ಯೋಜನೆಯ ಪ್ರಯೋಜನಗಳೆಂದರೆ, 5 ದಿನ ತರಬೇತಿಯನ್ನು ಕೊಡ್ತಾರೆ. ತರಬೇತಿ ಪಡೆಯುವವರಿಗೆ ದಿನಕ್ಕೆ 500 ರು ಸಂಭಾವನೆಯನ್ನು ಕೊಡ್ತಾರೆ. ತರಬೇತಿಯ ಅವಧಿ 5 ದಿನ, ಹಾಗೆಯೇ 5 ದಿನ ಸಂಭಾವನೆಯನ್ನು ಕೊಡ್ತಾರೆ, ದಿನಕ್ಕೆ 500 ರೂಪಾಯಿಯ ಹಾಗೆಯೇ ತರಬೇತಿಯಾದ ನಂತರ 15,000ವನ್ನು ನೀಡ್ತಾರೆ. ಅದು ಯಾಕೆ ಅಂತ ಹೇಳಿದರೆ, ಟೂಲ್ ಕಿಟ್ ಖರೀದಿ ಮಾಡಲಿಕ್ಕೆ ಅವರು 15,000ವನ್ನು ನೀಡ್ತಾರೆ ತರಬೇತಿ ಆದ ನಂತರ. ಆಮೇಲೆ ಮೊದಲ ಬಾರಿಗೆ ಅವರು ಆಧಾರ ರಹಿತ 1 ಲಕ್ಷ ಸಾಲವನ್ನು ನೀಡ್ತಾರೆ, 5% ಬಡ್ಡಿ ದರದಲ್ಲಿ. ಅದನ್ನು ನಾವು 18 ತಿಂಗಳ ಒಳಗಡೆ ಕಟ್ಟಿ ಮುಗಿಸಿದರೆ ಮತ್ತೆ ಅವರು 3 ಲಕ್ಷದವರೆಗೆ ಸಾಲವನ್ನು ನೀಡ್ತಾರೆ. ಅದು ಕೂಡ 5% ಬಡ್ಡಿ ದರದಲ್ಲಿಯೇ 3 ಲಕ್ಷದವರೆಗೆ ಅವರು ಸಾಲವನ್ನು ನೀಡ್ತಾರೆ. ಇದಕ್ಕೆ ಬೇಕಾಗುವ ದಾಖಲೆಗಳು ಯಾವುದು ಅಂತ ಹೇಳಿದರೆ, ಆಧಾರ್ ಕಾರ್ಡ್ ಬೇಕು, ಬ್ಯಾಂಕ್ ಪಾಸ್ಬುಕ್ ಬೇಕು, ರೇಷನ್ ಕಾರ್ಡ್ ಬೇಕು, ಮೊಬೈಲ್ ಬೇಕು. ಮೊಬೈಲ್ ಯಾಕೆ ಅಂತ ಹೇಳಿದರೆ, ಅದಕ್ಕೆ OTP ಬರ್ತದೆ, ಆಗ ಅವರಿಗೆ ತಿಳಿಸ್ಲಿಕ್ಕಿರ್ತದೆ. ಹಾಗೆಯೇ ಅರ್ಜಿ ಸಲ್ಲಿಸುವವರು ಖುದ್ದಾಗಿ ಹೋಗಬೇಕಾಗ್ತದೆ. ಇವೆಲ್ಲವನ್ನು ಮಾಡೋದು ಎಲ್ಲಿ ಅಂತ ಹೇಳಿದರೆ, ನಮ್ಮ ಹತ್ತಿರದ ಗ್ರಾಮ 1 ಎಲ್ಲಿರ್ತದೆ ನೋಡಿ, ನಾವು ಅಲ್ಲಿ ಹೋಗಿ ಅವರ ಹತ್ರ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಕೇಳ್ಬೋದು, ನಾವು ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು. ಹಾಗೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.